ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಆಹಾರದಲ್ಲಿ ವ್ಯತ್ಯಾಸ ಅಂದರೆ ಒಂದು ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಇನ್ನೊಂದು ನಮಗೆ ವಿಶೇಷ ಈಗ ಎಲ್ಲೆಲ್ಲೋ ನಾವು ಆಹಾರ ತಿಂಡಿ ತಿನಿಸುಗಳನ್ನು ತಿನ್ನುವುದರಿಂದ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ನಾವು ಹೊರಗಡೆ ಪದಾರ್ಥವನ್ನು ಸ್ವೀಕಾರ ಮಾಡಲೇಬಾರದು. ಆದಷ್ಟು ಮನೆಯಲ್ಲೇ ಮಾಡಿದಂಥ ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ ಮುಖ್ಯವಾಗಿದ್ದದ್ದು. ಮತ್ತು ಮಾತು ಕಠಿಣವಾಗತಕ್ಕಂಥದ್ದು. ನಮಗೆ ಯಾರೊತ್ತರೋ ಆದರೂ ಕೂಡ ನಾವು ಮಾತನ್ನು ಆಡಿದಾಗ ನಾವು ಆಡುವಂಥ ಮಾತು ಅವರಿಗೆ ಬೇಜಾರ ಎನಿಸುವಂಥದ್ದು. ಹಾಗಾಗಿ ಆದಷ್ಟು ನಾವು ಆಡುವಂಥ ಮಾತು ಇನ್ನೊಬ್ಬರಿಗೆ ಹಿತಕರವಾಗಿರಬೇಕು ಮತ್ತು ಅದು ಸ್ನೇಹವನ್ನು ಬೆಳೆಸುವಂಥದ್ದಾಗಿರಬೇಕು. ಹಾಗೆ ವೈರತ್ವವನ್ನು ಬೆಳೆಸುವಂಥದ್ದಾಗಿರಬಾರದು ನಾವು ಆಡುವಂಥ ಮಾತು. ಹಾಗಾಗಿ ಹಣಕಾಸಿನ ತೊಂದರೆಗಳು ಬರತಕ್ಕಂಥ ಸಾಧ್ಯತೆ. ನಾವು ಯಾರತ್ರ ಕೂಡ ಇವತ್ತಿನ ದಿವಸ ಕೊಡತಕ್ಕಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವ್ಯವಹಾರವನ್ನು ಇಟ್ಕೊಳ್ಳೇಬಾರದು. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು. ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯತಕ್ಕಂಥದ್ದು. ಯಾಕಂದರೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಬಟ್ಟೆ ವ್ಯಾಪಾರಸ್ಥರಿಗೆ ಮತ್ತು ತರಕಾರಿ ಹೂವು ಹಣ್ಣು ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಅಂಥವರು ವಿಶೇಷವಾಗಿ ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು.